ಮ್ಯೂಚುವಲ್ ಫಂಡ್ಸ್ ಗಳು ಸರಿ ಇದೆ ಅಂತ ಹೇಳ್ಕೊಂಡು ಸಿಕ್ಕಾಪಟ್ಟೆ ಆಡ್ ಕಂಪನೀಸ್ ಗಳನ್ನ ರೀಸೆಂಟ್ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ. ಬಟ್ ಇನ್ ರಿಯಾಲಿಟಿ ನಾವು ಚೆಕ್ ಮಾಡ್ತೀವಿ ಅಂತಂದ್ರೆ ಅಬೌಟ್ 88% ಆಕ್ಟಿವ್ಲಿ ಮ್ಯಾನೇಜ್ಡ್ ಲಾರ್ಜ್ ಕ್ಯಾಪ್ ಇಕ್ವಿಟಿ ಫಂಡ್ಸ್ ಏನಿದೆಯೋ ಅಂಡರ್ ಪರ್ಫಾರ್ಮ್ ಅಂದ್ರೆ ಬೇಸಿಕಲಿ S&P BSE 100 ಅಂತಕ್ಕಂಥ ಇಂಡೆಕ್ಸ್ ಗೆ ಕಂಪೇರ್ ಮಾಡಿ ನೋಡಿದ್ರೆ ಕೆಳಗಡೆಗೇನೆ ಪರ್ಫಾರ್ಮ್ ಆಗಿರುತ್ತೆ ಬೈ ಡಿಸೆಂಬರ್ 2022. ಸೊ ಇದರ ಅರ್ಥ ಎಲ್ಲಾ ಮ್ಯೂಚುವಲ್ ಫಂಡ್ಸ್ ಗಳು ಸರಿ ಇಲ್ಲ, ಕೆಲವೊಂದಿಷ್ಟು ಮ್ಯೂಚುವಲ್ ಫಂಡ್ಸ್ ಗಳು ಮಾತ್ರ ಅದರಲ್ಲಿ ಸರಿ ಇರತಕ್ಕಂಥದ್ದು ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋ ಮೂಲಕ ಇದೇ ಎಕ್ಸಾಕ್ಟ್ ವಿಷಯವನ್ನ ಇನ್ ಡೀಟೇಲ್ ಆಗಿ ನಾನು ಡಿಸ್ಕಷನ್ ಮಾಡಕ್ ಹೋಗ್ತಾ ಇರತಕ್ಕಂಥದ್ದು. ಎರಡು ರೀತಿಯಾದಂತಹ ಫಂಡ್ಸ್ ಗಳು ಬರುತ್ತೆ. ಬೇಸಿಕಲಿ ಆಕ್ಟಿವ್ ಫಂಡ್ಸ್ ಅಂತ ಹೇಳ್ತಾರೆ, ಪ್ಯಾಸಿವ್ ಫಂಡ್ಸ್ ಅಂತ ಹೇಳ್ತಾರೆ. ಆಸ್ ಅ ಕಾಮನ್ ಇನ್ವೆಸ್ಟರ್, ಒಬ್ಬ ಕಾಮನ್ ವ್ಯಕ್ತಿಯಾಗಿ ನಮಗೆ ಯಾವುದು ಸೂಕ್ತವಾದಂತಹ ಆಯ್ಕೆ ಆಗಿರುತ್ತೆ, ಯಾವುದರಲ್ಲಿ ಎಷ್ಟು ಬೆನಿಫಿಟ್ ಇದೆ ಅಥವಾ ಯಾವುದರಲ್ಲಿ ಜಾಸ್ತಿ ಅಡ್ವಾಂಟೇಜಸ್ ಗಳಿದೆ, ಡಿಸ್ಅಡ್ವಾಂಟೇಜಸ್ ಗಳಿದೆ, ಇದನ್ನೆಲ್ಲ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಸಖತ್ ಇಂಪಾರ್ಟೆಂಟ್ ವಿಡಿಯೋ, ಕೊನೆಯವರೆಗೂ ನೋಡಿ, ಸುಮಾರು ವಿಷಯಗಳು ನಿಮಗೆ ಕಲಿಲಿಕ್ಕೆ ಸಿಗುತ್ತೆ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಪಾಯಿಂಟ್ ನಂಬರ್ 1, ಆಕ್ಟಿವ್ ಫಂಡ್ಸ್ ಗಳ ಗುಣಲಕ್ಷಣಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಹೆಸರು ಹೇಳೋ ಪ್ರಕಾರನೇ ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಮೂಲಕ ನೋಡ್ತೀವಿ ಅಂತಂದ್ರೆ ಸಾವಿರಾರು ಸ್ಟಾಕ್ಸ್ ಗಳು ಲಿಸ್ಟ್ ಆಗಿದೆ, ಬಿಸ್ನೆಸ್ ಗಳು ಲಿಸ್ಟ್ ಆಗಿದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಬಟ್ ಅದರಲ್ಲಿ ಯಾವುದು ಎಫೆಕ್ಟಿವ್ ಆಗಿ ಪರ್ಫಾರ್ಮ್ ಆಗಬಹುದು ಅನ್ನೋದನ್ನ ಸ್ವಂತವಾಗಿ ಡಿಸಿಷನ್ ತಗೊಳ್ತಾ ಇರ್ತಾರೆ ಫಂಡ್ ಮ್ಯಾನೇಜರ್ಸ್ ಗಳಲ್ಲಿ. ಸೊ ಬೇಸಿಕಲಿ ಆಕ್ಟಿವ್ ಆಗಿ ಮಾನಿಟರ್ ಮಾಡಬೇಕಾಗುತ್ತೆ ಇವರು ಒಂದು ಕಡೆಯಿಂದ, ಆದ್ರೆ ರೆಗ್ಯುಲರ್ ಆಗಿ ಮಾರ್ಕೆಟ್ ಮೂವ್ಮೆಂಟ್ಸ್ ಗಳನ್ನ ಟ್ರ್ಯಾಕ್ ಮಾಡಬೇಕಾಗಿರುತ್ತೆ. ಹಾಗೆ ಇನ್ನೊಂದು ಕಡೆಯಿಂದ ಆಕ್ಟಿವ್ ಆಗಿ ರೀಬ್ಯಾಲೆನ್ಸಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಕಂಟಿನ್ಯೂಸ್ ಆಗಿ ಇರ್ತಕ್ಕಂತಹ ಸ್ಟಾಕ್ಸ್ ಗಳನ್ನ ಬದಲಾಯಿಸ್ತಾ ಇರಬೇಕು ಪೋರ್ಟ್ಫೋಲಿಯೋದಲ್ಲಿ. ಈ ಎಲ್ಲಾ ಕೆಲಸಗಳನ್ನ ಆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ತಾ ಇರೋದ್ರಿಂದ ಆಕ್ಟಿವ್ ಫಂಡ್ಸ್ ಗಳು ಅಂತ ಹೇಳ್ತಾರೆ. ಸೊ ಆಬ್ವಿಯಸ್ಲಿ ಇದರಲ್ಲಿ ಪ್ರೊಫೆಷನಲ್ಸ್ ಗಳು ಇನ್ವಾಲ್ವ್ ಆಗಿರ್ತಾರೆ. ಮ್ಯೂಚುವಲ್ ಫಂಡ್ಸ್ ಅಂತ ಹೇಳೋದಾದ್ರೆ ಅದರ AMC ಅಂಡರ್ ಬರ್ತಕ್ಕಂತಹ ಫಂಡ್ ಮ್ಯಾನೇಜರ್ಸ್ ಗಳು ಇರ್ತಾರೆ, ಅವ್ರದೇ ಆದಂತಹ ಒಂದು ಸ್ವಂತವಾದಂತಹ ಟೀಮ್ ಇರುತ್ತೆ, ರಿಸರ್ಚ್ ಟೀಮ್ ಇರುತ್ತೆ, ಹಾಗೆ ಮಾನಿಟರಿಂಗ್ ಟೀಮ್ ಸಪರೇಟ್ ಆಗಿರುತ್ತೆ. ಎಲ್ಲಾ ಟೀಮ್ಸ್ ಗಳನ್ನ ಇಟ್ಕೊಳ್ಳೋದ್ರ ಮೂಲಕ ಕಂಟಿನ್ಯೂಸ್ ಆಗಿ ರಿಸರ್ಚ್ ಒಂದ್ ಕಡೆಯಿಂದ ಆದ್ರೆ ಮಾನಿಟರಿಂಗ್ ಇನ್ನೊಂದು ಕಡೆಯಿಂದ ಆಕ್ಟಿವ್ಲಿ ರೀಬ್ಯಾಲೆನ್ಸಿಂಗ್ ಮಾಡಿಕೊಂಡು ಇಂಡೆಕ್ಸ್ ಏನಿರುತ್ತೋ ಅವ್ರ ರೆಫರೆನ್ಸ್, ಫಾರ್ ಎಕ್ಸಾಂಪಲ್ ನಿಫ್ಟಿ 50 ಇಂಡೆಕ್ಸ್ ರೆಫರೆನ್ಸ್ ತಗೊಂಡು ಅವ್ರು ವರ್ಕ್ ಮಾಡ್ತಿದ್ದಾರೆ ಅಂತಂದ್ರೆ ಅದಕ್ಕಿಂತ ಜಾಸ್ತಿ ಪರ್ಫಾರ್ಮೆನ್ಸ್ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಮ್ಯೂಚುವಲ್ ಫಂಡ್ಸ್ ಗಳು ಕೆಲಸ ಮಾಡ್ತಾ ಇರುತ್ತೆ. ಸೊ ಇದರಲ್ಲೂ ಕೂಡ ಸುಮಾರು ರೀತಿಯಾದಂತಹ ಒಂದು ಪ್ರೆಫರೆನ್ಸಸ್ ಗಳನ್ನ ಈ ಒಂದು ಪರ್ಟಿಕ್ಯುಲರ್ ಫಂಡ್ಸ್ ಗಳು ಕೊಡುತ್ತೆ. ಕೆಲವೊಬ್ರು ಕನ್ಸರ್ವೇಟಿವ್ ಅಪ್ರೋಚ್ ನ ಇಟ್ಕೊಂಡಿರ್ತಾರೆ, ಅಂದ್ರೆ ಬೇಸಿಕಲಿ ಒಂದು ಸೇಫೆಸ್ಟ್ ರಿಟರ್ನ್ ಕೊಟ್ಬೋಣಪ್ಪ ಇನ್ವೆಸ್ಟರ್ಸ್ ಗಳಿಗೆ ಅಂತ ಹೇಳ್ಕೊಂಡು. ಇನ್ನೊಂದು ಕಡೆಯಿಂದ ಅಗ್ರೆಸಿವ್ ಅಪ್ರೋಚ್ ಅಂತ ಹೇಳ್ತಾರೆ, ಅಂದ್ರೆ ತೀರಾ ರಿಸ್ಕ್ ಅನ್ನ ತಗೊಳ್ತಕ್ಕಂತಹ ಮ್ಯೂಚುವಲ್ ಫಂಡ್ಸ್ ಗಳು ಕೂಡ ಇರುತ್ತೆ. ಬೇರೆ ಬೇರೆ ರೀತಿಯಂತಹ ವಿಧವಾದಂತಹ ಮ್ಯೂಚುವಲ್ ಫಂಡ್ಸ್ ಗಳು ಇರುತ್ತೆ. ಗುಣಲಕ್ಷಣಗಳ ಪ್ರಕಾರ ಇದನ್ನ ಡಿಫೈನ್ ಮಾಡಿರ್ತಾರೆ, ನೋಡ್ತಾ ಇರಬಹುದು ನೀವು ಇಲ್ಲಿ. ಒಂದು ಬ್ರಾಡ್ ಕ್ಯಾಟಗರಿ ವೈಸ್ ನಾವು ಇಲ್ಲಿ ಕೊಟ್ಟಿರ್ತೀವಿ. ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಗಳು ಬರುತ್ತೆ, ಡೆಟ್ ಮ್ಯೂಚುವಲ್ ಫಂಡ್ಸ್ ಗಳು ಬರುತ್ತೆ, ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಗಳು ಅಂತ ಹೇಳ್ತಾರೆ, ಎರಡು ಮಿಕ್ಸ್ ಇರತಕ್ಕಂಥದ್ದು. ಇದರಲ್ಲಿ ಬರ್ತಕ್ಕಂತಹ ಡಿಫರೆಂಟ್ ಕ್ಯಾಟಗರಿ ಆಫ್ ಮ್ಯೂಚುವಲ್ ಫಂಡ್ಸ್ ಗಳ ಡೀಟೇಲ್ಸ್ ಗಳನ್ನ ನಾವಿಲ್ಲಿ ಕೊಟ್ಟಿದ್ದೀವಿ. ಲಾರ್ಜ್ ಕ್ಯಾಪ್ ಫಂಡ್ಸ್, ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್ಸ್, ಇದೆಲ್ಲ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಬರ್ತಕ್ಕಂತಹ ವಿಧಗಳಾಗಿದ್ರೆ, ಡೆಟ್ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಓವರ್ ನೈಟ್, ಲಿಕ್ವಿಡ್, ಹಾಗೆ ಅಲ್ಟ್ರಾ ಶಾರ್ಟ್ ಟರ್ಮ್, ಈ ರೀತಿಯಂತಹ ಡಿಫರೆಂಟ್ ವಿಧಗಳಾದಂತಹ ಒಂದು ಮ್ಯೂಚುವಲ್ ಫಂಡ್ಸ್ ಗಳು ಬರುತ್ತೆ. ಹೈಬ್ರಿಡ್ ಅಂತಂದ್ರೆ ಎರಡು ಮಿಕ್ಸ್ ಇರತಕ್ಕಂಥದ್ದು, ಕನ್ಸರ್ವೇಟಿವ್, ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್, ಹಾಗೆ ಮಲ್ಟಿ ಅಸೆಟ್ ಅಲೋಕೇಶನ್ ಅಂತಕ್ಕಂತಹ ಡಿಫರೆಂಟ್ ಮ್ಯೂಚುವಲ್ ಫಂಡ್ಸ್ ಗಳು ಬರುತ್ತೆ. ಒಂದ್ಸತಿ ಪಾಸ್ ಮಾಡಿ ನೀವು ಚೆಕ್ ಮಾಡ್ಕೊಳ್ಬಹುದು. ಇದೆಲ್ಲ ಡಿಫರೆಂಟ್ ವಿಧವಾದಂತಹ ಆಕ್ಟಿವ್ಲಿ ಮ್ಯಾನೇಜ್ಡ್ ಮ್ಯೂಚುವಲ್ ಫಂಡ್ಸ್ ಗಳಾಗಿರುತ್ತೆ. ಸೊ ಆಬ್ವಿಯಸ್ಲಿ ಇಲ್ಲಿ ಆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ತಾ ಇರೋದ್ರಿಂದ ಫಂಡ್ ಅನ್ನ ಡೆಫಿನೆಟ್ಲಿ ಇವ್ರಿಗೆ ಚಾರ್ಜಸ್ ಗಳಿದೆಯೋ ಅಥವಾ ಬೇಸಿಕಲಿ ಇವ್ರಿಗೆ ಎಕ್ಸ್ಪೆನ್ಸಸ್ ಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಇದರಲ್ಲಿ ಇರ್ತಕ್ಕಂಥ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳ್ತೀವಿ, ಅಂದ್ರೆ ಆಸ್ ಅನ್ ಇನ್ವೆಸ್ಟರ್ ನಾವು ಅವ್ರಿಗೆ ಒಂದು ಹಣವನ್ನ ಕೊಡ್ತಾ ಇದೀವಿ ಅಂತಂದ್ರೆ ಅದರಲ್ಲಿ ಸ್ವಲ್ಪ ಪೋರ್ಷನ್ ಅನ್ನ ಆಸ್ ಅನ್ ಎಕ್ಸ್ಪೆನ್ಸ್ ಅವ್ರು ಕಟ್ ಮಾಡ್ಕೊಳ್ತಾರೆ, ಬಿಕಾಸ್ ಅವ್ರ ಬಿಸ್ನೆಸ್ ರನ್ ಆಗ್ಬೇಕಲ್ವಾ. ಸೊ ಇಲ್ಲಿ ಆಕ್ಟಿವ್ ಆಗಿ ಜಾಸ್ತಿ ಇನ್ವಾಲ್ವ್ಮೆಂಟ್ ಅವ್ರದ್ದು ಇರೋದ್ರಿಂದ ಜಾಸ್ತಿ ಎಕ್ಸ್ಪೆನ್ಸ್ ರೇಷಿಯೋ ಏನಿದೆಯೋ ಇದರಲ್ಲಿ ಬರುತ್ತೆ. ಅಂದ್ರೆ ಆಸ್ ಅನ್ ಇನ್ವೆಸ್ಟರ್ ನಾವು ಜಾಸ್ತಿ ದುಡ್ಡನ್ನ ಕೊಡಬೇಕಾಗುತ್ತೆ ಈ ರೀತಿಯಂತಹ ಮ್ಯೂಚುವಲ್ ಫಂಡ್ ಹೌಸ್ ಗಳಿಗೆ ಅಥವಾ ಬೇಸಿಕಲಿ AMCs ಗಳಿಗೆ ಜಾಸ್ತಿ ಇನ್ವಾಲ್ವ್ಮೆಂಟ್ ಅವ್ರದ್ದು ಇಲ್ಲಿ ಇರೋದ್ರಿಂದ. ಇವತ್ತಿನ ಕಾಲಕ್ಕೆ ನಾವು ನೋಡ್ತೀವಿ ಅಂತಂದ್ರೆ 0.5 to 2.5% ನಷ್ಟು ವೇರಿಯೇಷನ್ಸ್ ಅಲ್ಲಿ ಎಕ್ಸ್ಪೆನ್ಸ್ ರೇಷಿಯೋಸ್ ಗಳು ಇರುತ್ತೆ ಆಕ್ಟಿವ್ಲಿ ಮ್ಯಾನೇಜ್ಡ್ ಮ್ಯೂಚುವಲ್ ಫಂಡ್ಸ್ ಗಳಿಗೆ. ಸೊ ಒನ್ ಆಫ್ ದ ಕೀ ಪಾಯಿಂಟ್ಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಒಂದ್ ಕಡೆಯಿಂದ ಆಲ್ರೆಡಿ ಅವರು ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಂತಂದ್ರೆ ಇಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡ್ತಿರ್ತಾರೆ, ಜಾಸ್ತಿ ರಿಸ್ಕ್ ಆಬ್ವಿಯಸ್ಲಿ ಇರುತ್ತೆ. ಇನ್ನೊಂದು ಕಡೆಯಿಂದ ಡಿಸ್ಕ್ರಿಷನ್ ಅಂದ್ರೆ ಅವರ ಸ್ವಂತತೆ ಇಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಡೆಫಿನೆಟ್ಲಿ ಅದು ಕೂಡ ಒನ್ ಆಫ್ ದ ಬಿಗ್ಗೆಸ್ಟ್ ರಿಸ್ಕ್ಸ್ ಅಂತ ಹೇಳ್ಬೋದು. ಅವ್ರು ಯಾವ ತರ ಡಿಸಿಷನ್ ತಗೊಳ್ತಾರೆ, ಅಫ್ಕೋರ್ಸ್ ಅದರ ತಕ್ಕಾಗೇನೆ ರಿಟರ್ನ್ ಬರ್ತಕ್ಕಂಥ ಪಾಸಿಬಿಲಿಟೀಸ್ ಗಳು ಎಷ್ಟೋ ಮ್ಯೂಚುವಲ್ ಫಂಡ್ಸ್ ಗಳು, ಆಕ್ಟಿವ್ಲಿ ಮ್ಯಾನೇಜ್ಡ್ ಮ್ಯೂಚುವಲ್ ಫಂಡ್ಸ್ ಗಳು ಮಾರ್ಕೆಟ್ ಅನ್ನ ಬೀಟ್ ಮಾಡಿ ಹೈಯರ್ ರಿಟರ್ನ್ ಕೊಟ್ಟಿರ್ತಕ್ಕಂಥದ್ದು ಉಂಟು. ಬಟ್ ಅದ್ರ ಪ್ರಕಾರ ನೋಡ್ತೀವಿ ಅಂತಂದ್ರೆ ಜಾಸ್ತಿ ರಿಸ್ಕು ಇಲ್ಲಿರುತ್ತೆ, ಜಾಸ್ತಿ ರಿವಾರ್ಡ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಸ್ ಅನ್ ಇನ್ವೆಸ್ಟರ್. ಇನ್ನು ನೆಕ್ಸ್ಟ್ ಬರ್ತಕ್ಕಂತಹ ಮೆಥಡ್ ಪ್ಯಾಸಿವ್ ಇನ್ವೆಸ್ಟಿಂಗ್, ಬೇಸಿಕಲಿ ಪ್ಯಾಸಿವ್ ಫಂಡ್ಸ್ ಗಳು ಅಂತ ಹೇಳ್ತಾರೆ. ಹೆಸರು ಹೇಳೋ ಪ್ರಕಾರನೇ ಜಾಸ್ತಿ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲಪ್ಪ, ನಾವು ಆಕ್ಟಿವ್ ಆಗಿ ಅಷ್ಟೊಂದೆಲ್ಲ ರಿಸರ್ಚ್ ಮಾಡಲ್ಲ, ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ನಿಫ್ಟಿ 50 ಅಂತ ಫಾರ್ ಇದನ್ನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ನಿಫ್ಟಿ 50 50 ಕಂಪನೀಸ್ ಗಳಿದೆ, 6 ತಿಂಗಳಿಗೆ ಒಂದ್ಸತಿ
50 ರೀಬ್ಯಾಲೆನ್ಸ್ ಮಾಡ್ತಾರೆ. ಯಾವ ಟಾಪ್ ಕಂಪನೀಸ್ಗಳಿದೆ ಆಟೋಮೆಟಿಕಲಿ ಒಳಗಡೆ ಬರುತ್ತೆ, ಹೊರಗಡೆ ಹೋಗುತ್ತೆ ಯಾವುದು ಟಾಪ್ ಕಂಪನಿ ಅಲ್ವೋ ಅದು. ಸೊ ಈ ಕಂಪನೀಸ್ಗಳ ಬಿಹೇವಿಯರ್ಗಳೇನಿದೆಯೋ ಅಥವಾ ಇಂಡೆಕ್ಸ್ ಅಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳನ್ನ ಆಸ್ ಇಟ್ ಈಸ್ ಫಾಲೋ ಮಾಡಿದ್ರೆ ಆಗೋಯ್ತಲ್ಲ, ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನಿದೆ. ಸೊ ಜಸ್ಟ್ ಅಲ್ಲಿ ಆಗ್ತಕ್ಕಂತಹ ವಿಷಯಗಳನ್ನು ನಾವು ಕಾಪಿ ಮಾಡಿಬಿಟ್ಟು ಮ್ಯಾನೇಜ್ ಮಾಡಬಹುದಲ್ಲ ಅಂತಕ್ಕಂತಹ ಫಂಡ್ಸ್ಗಳೇ ಈ ಪ್ಯಾಸಿವ್ ಫಂಡ್ಸ್ಗಳಾಗಿರುತ್ತೆ. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜಸ್ ಏನಪ್ಪಾ ಅಂತ ಅಂದ್ರೆ ಇದರಲ್ಲಿ ಬರ್ತಕ್ಕಂಥದ್ದು, ಆಸ್ ಅನ್ ಇನ್ವೆಸ್ಟರ್ ನಮಗೂ ಒಂದು ಕ್ಲಾರಿಟಿ ಇರುತ್ತೆ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡು, ಹಾಗೆ ಆ ಫಂಡ್ಸ್ಗಳಿಗೂ ಕೂಡ ಕ್ಲಾರಿಟಿ ಇರುತ್ತೆ ಏನ್ ಮಾಡಬೇಕು ಅಂತ ಹೇಳ್ಕೊಂಡು. ಬಿಕಾಸ್ ಆಟೋಮೆಟಿಕಲಿ ಇಂಡೆಕ್ಸ್ಗಳಲ್ಲಿ ಸ್ಟಾಕ್ಸ್ಗಳು ರೀಬ್ಯಾಲೆನ್ಸ್ ಆಗ್ತಾ ಇರುತ್ತೆ, ಅದನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಂಡ್ರೆ ಆಗೋಯ್ತು. ಇಂಡೆಕ್ಸಿನ ಪರ್ಫಾರ್ಮೆನ್ಸ್ಗೆ ಹಾಗೆ ಈ ಫಂಡ್ ಪರ್ಫಾರ್ಮೆನ್ಸ್ಗೆ ಎರಡಕ್ಕೂ ಸಮಾನತೆ ಇರಬೇಕು. ಸೊ ಎರಡರಲ್ಲೂ ಸಮಾನತೆ ಇಲ್ಲ ಅಂತ ಅಂದ್ರೆ ಇದನ್ನೇ ಟ್ರ್ಯಾಕಿಂಗ್ ಎರರ್ ಅಂತ ಹೇಳ್ತಾರೆ. ಬೇಸಿಕಲಿ ಈಗ ಅಲ್ಲಾಗ್ತಕ್ಕಂಥ ಬದಲಾವಣೆಗಳನ್ನ ಇಮಿಡಿಯೇಟ್ ಆಗಿ ಕಾಪಿ ಪೇಸ್ಟ್ ಮಾಡಕ್ಕಾಗಲ್ಲ. ಸೊ ಸ್ವಲ್ಪ ಟೈಮ್ ತಗೊಳುತ್ತೆ, ಇದರಲ್ಲಿ ಸ್ವಲ್ಪ ಬದಲಾವಣೆಗಳು ಇದ್ದೇ ಇರುತ್ತೆ. ಇದನ್ನ ಟ್ರ್ಯಾಕಿಂಗ್ ಎರರ್ ಅಂತ ಹೇಳ್ತಾರೆ. ಈ ಟ್ರ್ಯಾಕಿಂಗ್ ಎರರ್ ಕಡಿಮೆ ಇದ್ದಷ್ಟು ಆಸ್ ಇಟ್ ಈಸ್ ಎಕ್ಸಾಕ್ಟ್ ಆಗಿ ಮಿಮಿಕ್ ಮಾಡ್ತಾ ಇದೆ ಈ ಫಂಡ್ಸ್ಗಳು ಆ ಒಂದು ಪರ್ಟಿಕ್ಯುಲರ್ ಇಂಡೆಕ್ಸ್ ಅನ್ನ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಸೊ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಏನಪ್ಪಾ ಅಂತಂದ್ರೆ ಈ ಫಂಡ್ ಗೆ ಮ್ಯಾನೇಜ್ ಆಗಿರ್ತಕ್ಕಂಥವ್ರದ್ದು ಮೇನ್ ಆಗಿ ಇಂಡೆಕ್ಸ್ ಅಲ್ಲಿ ಏನ್ ಮೂವ್ಮೆಂಟ್ ಆಗ್ತಾ ಇದೆ ಆಸ್ ಇಟ್ ಈಸ್ ಮೂವ್ಮೆಂಟ್ ನಮ್ಮ ಫಂಡ್ ಅಲ್ಲೂ ಬರ್ತಾ ಇದೆಯಾ ಇಷ್ಟನ್ನೇ ಅವ್ರು ಮಾನಿಟರ್ ಮಾಡಬೇಕಾಗುತ್ತೆ. ಟ್ರ್ಯಾಕಿಂಗ್ ಎರರ್ ಕಡಿಮೆ ಇದ್ದಷ್ಟು ಫಂಡ್ ಕರೆಕ್ಟ್ ಆಗಿ ಮಾನಿಟರ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಾವು ಆರಾಮಾಗಿ ಗುರುತಿಸಬಹುದು. ಇದರಲ್ಲಿ ಆಸ್ ಅ ಕಾಮನ್ ಮ್ಯಾನ್ ಅಥವಾ ಕಾಮನ್ ಇನ್ವೆಸ್ಟರ್ ಆಗಿ ನಾವು ಯಾವ ರೀತಿ ತೊಡಗಿಸ್ಕೊಳ್ಬಹುದಪ್ಪ, ಎರಡು ರೀತಿಯಾದಂತಹ ವಿಧಗಳವಾಗಿ ನಾವು ಇವತ್ತಿನ ಕಾಲಕ್ಕೆ ಪ್ಯಾಸಿವ್ ಆಗಿ ಇನ್ವೆಸ್ಟ್ ಮಾಡಬಹುದು ಮಾರ್ಕೆಟ್ ಅಲ್ಲಿ. ಒಂದು ಕಡೆಯಿಂದ ಪ್ಯಾಸಿವ್ ಫಂಡ್ಸ್ ಗಳು ಅಂತ ಹೇಳ್ತಾರೆ. ನಾನು ಆಲ್ರೆಡಿ ಹೇಳ್ತಾ ಇದ್ದೆ ನೋಡಿ, ಇನಿಷಿಯಲಿ ಎಲ್ಲಾ ಮ್ಯೂಚುವಲ್ ಫಂಡ್ಸ್ ಗಳು ಸರಿ ಇದೆ ಅಂತ ಹೇಳಕ್ಕಾಗಲ್ಲ. ಬಟ್ ಇವತ್ತಿನ ಕಾಲಕ್ಕೆ ಆಸ್ ಇಟ್ ಈಸ್ ಸ್ಟಾಕ್ ಮಾರ್ಕೆಟ್ ಏನಿದೆಯೋ ಸಿನ್ಸ್ ಇನ್ಸೆಪ್ಷನ್ ಇಂದ ನಿಫ್ಟಿ 50 ಅಂತಕ್ಕಂಥ ಇಂಡೆಕ್ಸ್ 12% ಮೇಲೆ ರಿಟರ್ನ್ ಕೊಟ್ಟಿದೆ, ವಿಚ್ ಈಸ್ ಮೋರ್ ದನ್ FD. ಆಬ್ವಿಯಸ್ಲಿ ನಿಫ್ಟಿ 50 ನ ಮಿರರ್ ಮಾಡ್ತಕ್ಕಂತಹ ಫಂಡ್ಸ್ ಗಳಲ್ಲಿ ನಾವು ಇನ್ವೆಸ್ಟ್ ಮಾಡಬಹುದು. ಹಾಗೆ ಇನ್ನೊಂದು ಕಡೆಯಿಂದ ETFs ಅಂತ ಬರುತ್ತೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂತ ಹೇಳ್ತಾರೆ. ಸೊ ETF ಗೂ ಮ್ಯೂಚುವಲ್ ಫಂಡ್ಗೂ ಇರತಕ್ಕಂಥ ವ್ಯತ್ಯಾಸ ಎಷ್ಟೇನೆ, ಮ್ಯೂಚುವಲ್ ಫಂಡ್ಸ್ ಗಳನ್ನ ಡೈರೆಕ್ಟ್ ಆಗಿ ಫಂಡ್ ಹೌಸ್ ಗಳಿಂದ ನಾವು ಪರ್ಚೇಸ್ ಮಾಡ್ತೀವಿ. ಬಟ್ ETFs ಗಳು ಏನಿದೆಯೋ ಹೆಸರು ಹೇಳೋ ಪ್ರಕಾರನೇ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂತ ಹೇಳ್ತಾರೆ. NSE BSE ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಬೇಸಿಕ್ ವಿಷಯ ಇದು. ಸೊ ಎಕ್ಸ್ಚೇಂಜಸ್ ಗಳಲ್ಲಿ ಡೈರೆಕ್ಟ್ ಆಗಿ ಮಾರ್ಕೆಟ್ ಅವರ್ಸ್ ಅಲ್ಲಿ ನಮಗೆ ಸಿಗುತ್ತೆ, ಆ ಒಂದು ಪರ್ಟಿಕ್ಯುಲರ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನಾವು ಪರ್ಚೇಸ್ ಮಾಡಬಹುದು. ಸೊ ಒಂದು ಎಕ್ಸಾಂಪಲ್ ಆಗಿ ನೋಡ್ತೀವಿ ಅಂತಂದ್ರೆ ಇಲ್ಲಿ ನೋಡ್ತಾ ಇರಬಹುದು, ನಿಫ್ಟಿ 50 ನ ಫಾಲೋ ಮಾಡ್ತಾ ಇರತಕ್ಕಂತ ಇಂಡೆಕ್ಸ್ ಫಂಡಿನ ಅಲೋಕೇಶನ್ ಯಾವ್ಯಾವ ರೀತಿ ಇರುತ್ತಪ್ಪ ಅಂತ ಹೇಳ್ಕೊಂಡು ನೀವು ಇಲ್ಲಿ ಗಮನಿಸಬಹುದು. ಫೈನಾನ್ಷಿಯಲ್ ಸೆಕ್ಟರ್ಗೆ 35.5%, ಅದರ್ ಸೆಕ್ಟರ್ಗೆ 16.2%, ಟೆಕ್ನಾಲಜಿ ವೈಸ್ ಅಂತ ಹೇಳ್ತೀವಿ ಅಂತಂದ್ರೆ 13.7%, ಎನರ್ಜಿ ವೈಸ್ 13.6%, ಕನ್ಸ್ಯೂಮರ್ ಸ್ಟೆಪಲ್ ಸೊ ಬೇಸಿಕಲಿ ಈ ಒಂದು ಸೆಕ್ಟರ್ ಅಲ್ಲಿ 9.3%, ಆಟೋಮೊಬೈಲ್ ಸೆಕ್ಟರ್ ಅಲ್ಲಿ 6%, ಕನ್ಸ್ಟ್ರಕ್ಷನ್ಸ್ ಅಲ್ಲಿ 5.7% ನಷ್ಟು ಅಲೋಕೇಶನ್ ಮಾಡಿರುತ್ತೆ ಈ ಫಂಡ್. ಸೊ ಇಲ್ಲಿ ಈಸಿಯಾಗಿ ನೀವು ಗಮನಿಸಬಹುದು, ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಈ ರೀತಿಯಂತ ಪ್ಯಾಸಿವ್ಲಿ ಮ್ಯಾನೇಜ್ಡ್ ಫಂಡ್ಸ್ ಗಳಲ್ಲಿ ಒಂದು ಕಡೆಗೆ ನಾವು ಇನ್ವೆಸ್ಟ್ ಮಾಡೋದಾಯ್ತು ಅಂತಂದ್ರೆ ಮಲ್ಟಿಪಲ್ ಶೇರ್ಸ್ ಗಳಿರಬಹುದು, ಮಲ್ಟಿಪಲ್ ಅಸೆಟ್ಸ್ ಗಳಿರಬಹುದು, ಅಥವಾ ಮಲ್ಟಿಪಲ್ ಸೆಕ್ಟರ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡತಕ್ಕಂತಹ ಅದ್ಭುತವಾದಂತಹ ಅವಕಾಶಗಳನ್ನ ಈ ರೀತಿಯಂತಹ ಫಂಡ್ಸ್ ಗಳು ನಮಗೆ ತಂದುಕೊಡುತ್ತೆ. ಅಂಡ್ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಆಕ್ಟಿವ್ ಫಂಡ್ಸ್ ಗಳಿಗೆ ನಾವು ಕಂಪೇರ್ ಮಾಡ್ತೀವಿ ಅಂತಂದ್ರೆ ಪ್ಯಾಸಿವ್ ಫಂಡ್ಸ್ ಗಳಲ್ಲಿ ಖರ್ಚು ವೆಚ್ಚಗಳು ಕಡಿಮೆ ಇರುತ್ತೆ. ಬಿಕಾಸ್ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು, ಜಾಸ್ತಿ ರಿಸರ್ಚ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ದೊಡ್ಡ ದೊಡ್ಡ ಟೀಮ್ಸ್ ಗಳನ್ನ ಮೇಂಟೈನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಖರ್ಚು ವೆಚ್ಚಗಳು ಅವ್ರಿಗೆ ಕಡಿಮೆ ಆಗೋದ್ರಿಂದ ಎಕ್ಸ್ಪೆನ್ಸ್ ರೇಷಿಯೋ ಭಾರವನ್ನ ನಮಗೆ ಆಸ್ ಅ ಕಾಮನ್ ಇನ್ವೆಸ್ಟರ್ಸ್ ಗಳಿಗೆ ಕಡಿಮೆ ಹಾಕ್ತಾರೆ ಇವರು. ಸೊ ಎಕ್ಸ್ಪೆನ್ಸ್ ರೇಷಿಯೋಸ್ ಗಳು ಕಂಪೇರಿಂಗ್ ಟು ಆಕ್ಟಿವ್ಲಿ ಮ್ಯಾನೇಜ್ಡ್ ಫಂಡ್ಸ್ ಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಇದರಲ್ಲಿ ಕಡಿಮೆ ಇರುತ್ತೆ. ಹಾಗೆ ಇವರು ಡೈರೆಕ್ಟ್ ಆಗಿ ಮಿರರ್ ಮಾಡ್ತಾ ಇರೋದ್ರಿಂದ ಇಂಡೆಕ್ಸ್ ಅನ್ನ, ಇಂಡೆಕ್ಸ್ ವಿತ್ ರೆಸ್ಪೆಕ್ಟ್ ಟು ದ ಇಂಡೆಕ್ಸ್ ರಿಟರ್ನ್ ಏನಿದೆಯೋ ಅಷ್ಟೇ ರಿಟರ್ನ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ, ಅದಕ್ಕಿಂತ ಜಾಸ್ತಿ ರಿಟರ್ನ್ ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಮಾರ್ಕೆಟ್ ರಿಸ್ಕ್ ಏನಿದೆಯೋ ಆ ಮಾರ್ಕೆಟ್ ರಿಸ್ಕ್ ಆಸ್ ಇಟ್ ಈಸ್ ಇರುತ್ತೆ, ಮಾರ್ಕೆಟ್ ರಿವಾರ್ಡ್ಸ್ ಏನಿದೆಯೋ ಅದು ಅದೇ ತರ ನಮಗೆ ಬರ್ತಕ್ಕಂಥ ಪಾಸಿಬಿಲಿಟಿ ಈ ರೀತಿಯಂತ ಫಂಡ್ಸ್ ಗಳು ಇರುತ್ತೆ. ಸೊ ಮಾರ್ಕೆಟ್ ಅನ್ನ ಬಿಟ್ಟು ಎಕ್ಸ್ಟ್ರಾ ರಿಟರ್ನ್ ನ ಜನರೇಟ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ ಗಳು ಇದರಲ್ಲಿ ಕಡಿಮೆ ಇದೆ. ಬಟ್ ಕಾಸ್ಟ್ ಎಫಿಷಿಯಂಟ್ ಅಟ್ ದ ಸೇಮ್ ಟೈಮ್ ಎಫೆಕ್ಟಿವ್ ಆಗಿ ಕ್ಲಾರಿಟಿ ವಿತ್ 100% ಕ್ಲಾರಿಟಿಯಿಂದ ಇಂಪ್ಲಿಮೆಂಟ್ ಮಾಡ್ತಕ್ಕಂತಹ ಒಂದು ಪಾಸಿಬಿಲಿಟೀಸ್ ಗಳನ್ನ ಪ್ಯಾಸಿವ್ ಇನ್ವೆಸ್ಟಿಂಗ್ ತಂದು ಕೊಡುತ್ತೆ ಅನ್ನೋದು ನಮಗೆ ಇಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇವಾಗ ಪರ್ಫಾರ್ಮೆನ್ಸ್, ಕಾಸ್ಟ್, ರಿಸ್ಕ್ ಇದ್ರ ವೈಸ್ ಕಂಪ್ಯಾರಿಸನ್ ಮಾಡ್ತಾ ಹೋಗೋಣ ಆಕ್ಟಿವ್ ಫಂಡ್ಸ್ ಗಳಿಗೂ ಹಾಗೂ ಪ್ಯಾಸಿವ್ ಫಂಡ್ಸ್ ಗಳಿಗೂ. ಫಸ್ಟ್ ಲೆವೆಲ್ ಅಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಅಕಾರ್ಡಿಂಗ್ ಟು SPIVA ಇಂಡಿಯಾ ಸ್ಕೋರ್ ಕಾರ್ಡ್ ರಿಪೋರ್ಟ್ ಹೇಳೋ ಪ್ರಕಾರ ಫೈನಾನ್ಷಿಯಲ್ 2022 ಈ ಕಂಪ್ಲೀಟ್ ಇಯರ್ ಡೇಟಾ ಪ್ರಕಾರ ಅಬೌಟ್ 88% ಆಕ್ಟಿವ್ಲಿ ಮ್ಯಾನೇಜ್ಡ್ ಮ್ಯೂಚುವಲ್ ಫಂಡ್ಸ್ ಗಳೇನಿದೆಯೋ ಲಾರ್ಜ್ ಕ್ಯಾಪ್ ಇಕ್ವಿಟಿ ಫಂಡ್ಸ್ ಗಳು ನಮ್ಮ ಇಂಡೆಕ್ಸ್ ಅನ್ನ ಬೀಟ್ ಮಾಡಕ್ ಆಗಿಲ್ಲ. BSE ಸೆನ್ಸೆಕ್ಸ್ 100 ಅನ್ನ ನಾವು ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ. ಇದ್ರ ಜೊತೆಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಕಳೆದ 10 ವರ್ಷದ ಡೇಟಾವನ್ನು ನೋಡ್ತೀವಿ ಅಂತಂದ್ರೆ ಇಂಡೆಕ್ಸ್ ಗಿನ್ನ ಜಾಸ್ತಿ ಪರ್ಫಾರ್ಮ್ ಆಗಿರ್ತಕ್ಕಂತಹ ಆಕ್ಟಿವ್ಲಿ ಮ್ಯಾನೇಜ್ಡ್ ಫಂಡ್ಸ್ ಗಳು ಬರೀ 30% ಮಾತ್ರ, 70% ನಷ್ಟು ಪರ್ಫಾರ್ಮ್ ಆಗಿಲ್ಲ. ಅಥವಾ ಬೇಸಿಕಲಿ ರಿಟರ್ನ್ ಕೊಟ್ಟರು ಕೂಡ ಇಂಡೆಕ್ಸ್ ನಷ್ಟು ರಿಟರ್ನ್ ಕೊಡೋಕೆ ಅವರಿಗೆ ಆಗಿಲ್ಲ. ಸೊ ಇದರಲ್ಲೂ ಕೂಡ ಕ್ಯಾಟಗರಿ ವೈಸ್ ನೋಡ್ತೀವಿ ಅಂತಂದ್ರೆ ಈಕ್ವಿಟಿ ಮಿಡ್ ಕ್ಯಾಪ್ ಇರಬಹುದು, ಸ್ಮಾಲ್ ಕ್ಯಾಪ್ ಫಂಡ್ಸ್ ಗಳು ಇರಬಹುದು, ಈ ಎರಡು ಫಂಡ್ಸ್ ಗಳು ಜಾಸ್ತಿ ಪರ್ಫಾರ್ಮೆನ್ಸ್ ಕಂಡಿರ್ತಕ್ಕಂಥದ್ದು. ಬಟ್ ಇದರಲ್ಲೂ ನಾವು ನೋಡ್ತೀವಿ ಅಂತಂದ್ರೆ ಇದೇ ಎಕ್ಸಾಕ್ಟ್ 1 and 2 ಕ್ಯಾಟಗರಿ ಫಂಡ್ಸ್ ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ S&P BSE 400 ಮಿಡ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಏನಿದೆಯೋ ಕಳೆದ 10 ವರ್ಷದಲ್ಲಿ ಜಾಸ್ತಿ ರಿಟರ್ನ್ ಕೊಟ್ಟಿರುತ್ತೆ. ಸೊ ಇಲ್ಲಿ ಗಮನಿಸ್ತಾ ಇರಬಹುದು ನೀವು, ಬೇಸಿಕಲಿ ಆವರೇಜ್ ಫಂಡ್ ಪರ್ಫಾರ್ಮೆನ್ಸಸ್ ಗಳನ್ನ ಇಲ್ಲಿ ನಾವು ಲಿಸ್ಟ್ ಮಾಡಿರ್ತೀವಿ. ಅಸೆಟ್ ವೇಟೆಡ್ ಆಗಿರುತ್ತೆ ಇದು. ಬೇಸಿಕಲಿ S&P BSE 100 ಗೆ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ ನೋಡ್ತಾ ಇರಬಹುದು 6.03%,
ಕಳೆದ 1 ವರ್ಷದಲ್ಲಿ, 3 ವರ್ಷದಲ್ಲಿ 16, ಹಾಗೆ 5 ವರ್ಷದಲ್ಲಿ 12, 10 ವರ್ಷದಲ್ಲಿ 13% ರಿಟರ್ನ್ ಕೊಟ್ಟಿರುತ್ತೆ. ಸೊ ಬೇರೆ ಬೇರೆ ರೀತಿಯಾದಂತಹ ಇಂಡೆಕ್ಸ್ ಫಂಡ್ ಕೆಟಗರೀಸ್ ಗಳನ್ನು ನಾವು ಇಲ್ಲಿ ಲಿಸ್ಟ್ ಮಾಡಿರ್ತೀವಿ. ಯಾವ ಫಂಡ್ಸ್ ಗಳಲ್ಲಿ ಜಾಸ್ತಿ ರಿಟರ್ನ್ ಬಂದಿದೆ ಅನ್ನೋದನ್ನ ನೀವು ಗಮನಿಸಬಹುದು. ಒಂದ್ಸತಿ ಪಾಸ್ ಮಾಡಿ ಚೆಕ್ ಮಾಡಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಮೇನ್ ಪ್ಯಾರಾಮೀಟರ್ ಎಕ್ಸ್ಪೆನ್ಸ್ ರೇಷಿಯೋಸ್. ನಾನು ಆಲ್ರೆಡಿ ಹೇಳಿದೆ, ಜಾಸ್ತಿ ಖರ್ಚು ವೆಚ್ಚಗಳು ನಮಗೆ ಓವರ್ ಆಲ್ ಆಕ್ಟಿವ್ ಮ್ಯಾನೇಜ್ಡ್ ಫಂಡ್ಸ್ ಗಳಲ್ಲಿ ಬರುತ್ತೆ. ಆಬ್ವಿಯಸ್ಲಿ ರಿಟರ್ನ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ, ಬಟ್ ಪಾಸಿಬಿಲಿಟೀಸ್ ಗಳು ಎಷ್ಟಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಕಳೆದ 10 ವರ್ಷದಲ್ಲಿ ಬರೀ 30% ನಷ್ಟು ಆಕ್ಟಿವ್ಲಿ ಮ್ಯಾನೇಜ್ಡ್ ಫಂಡ್ಸ್ ಗಳು ಮಾರ್ಕೆಟ್ ರಿಟರ್ನ್ ಅನ್ನ ಬೀಟ್ ಮಾಡಿದೆ. ಈ ರೀತಿಯಂತ ಸಂದರ್ಭದಲ್ಲಿ ಅರೌಂಡ್ 0.8% ನಷ್ಟು ಎಕ್ಸ್ಪೆನ್ಸ್ ರೇಷಿಯೋಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಪ್ಯಾಸಿವ್ ಫಂಡ್ಸ್ ಗಳಿಂದ. ಇದನ್ನ ಮೀರಿ ಅವರು ರಿಟರ್ನ್ ಜನರೇಟ್ ಮಾಡಬೇಕಾಗಿರುತ್ತೆ. ಜಾಸ್ತಿ ರಿಟರ್ನ್ ಜನರೇಟ್ ಮಾಡಬೇಕು ಅಂತಂದ್ರೆ ಆಕ್ಟಿವ್ ಫಂಡ್ಸ್ ಗಳು ಪ್ಯಾಸಿವ್ ಫಂಡ್ಸ್ ಗಳಿಗಿಂತ ಜಾಸ್ತಿ ಅಂತ ಹೇಳೋದಾದ್ರೆ ಬೇಕಾಗಿರತಕ್ಕಂತಹ ಪ್ಯಾರಾಮೀಟರ್ ಬಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳ್ತಾರೆ. ಅಂದ್ರೆ ಸದ್ಯಕ್ಕೆ ಜನರೇಟ್ ಮಾಡ್ತಾ ಇರತಕ್ಕಂಥ ರಿಟರ್ನ್ ಹಿಸ್ಟಾರಿಕಲ್ ರಿಟರ್ನ್ ಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಯಾವ ರೀತಿ ಪರ್ಫಾರ್ಮ್ ಆಗ್ತಿದೆ ಫಂಡ್ ಅನ್ನೋದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಬರ್ತಕ್ಕಂತಹ ಪಾಯಿಂಟ್ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್. ಸೊ ಬೇಸಿಕಲಿ ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ. ಯಾವುದೇ ಒಂದು ಸಂದರ್ಭದಲ್ಲೂ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಅದನ್ನ ಅಡ್ಜಸ್ಟ್ ಆಗಿ ಬರ್ತಕ್ಕಂತಹ ರಿಟರ್ನ್ ಅನ್ನ ಶಾರ್ಪ್ ರೇಷಿಯೋ ಮೂಲಕ ನಾವು ಅಳಿಬಹುದಾಗಿರುತ್ತೆ. ಸೊ ಈ ಶಾರ್ಪ್ ರೇಷಿಯೋ ಹಾಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎರಡನ್ನೂ ಕಂಪೇರ್ ಮಾಡಿ ನೋಡೋದ್ರ ಮೂಲಕ ನಮ್ಗೆ ಗೊತ್ತಾಗುತ್ತೆ ಜಾಸ್ತಿ ರಿಸ್ಕ್ ತಗೊಂಡು ಜಾಸ್ತಿ ರಿಟರ್ನ್ ತೆಗಿತಾ ಇದ್ದಾರೆ ಅಥವಾ ಕಡಿಮೆ ರಿಸ್ಕ್ ತಗೊಂಡು ಜಾಸ್ತಿ ರಿಟರ್ನ್ ತೆಗಿತಾರ. ಈ ಒಂದು ಕಂಪ್ಯಾರಿಸನ್ ನಾವು ಮಾಡಬಹುದಾಗಿರುತ್ತೆ. ನೋಡ್ತಾ ಇರಬಹುದು ನೀವು ಇಲ್ಲಿ ಇಕ್ವಿಟಿ ಫಂಡ್ ಕೆಟಗರೀಸ್ ಗಳ ಎಕ್ಸಾಂಪಲ್ ನಾವು ಕೊಟ್ಟಿರ್ತೀವಿ. ಆವರೇಜ್ ರಿಸ್ಕ್ ಎಷ್ಟು ಅವರು ತಗೊಂಡಿದ್ರು ಹಾಗೆ ಬೆಂಚ್ ಮಾರ್ಕ್ ಇಂಡೆಕ್ಸ್ ಪ್ರಕಾರ ಅವರ ಡೀಟೇಲ್ಸ್ ಗಳನ್ನು ನೋಡ್ತೀವಿ ಅಂತಂದ್ರೆ ಮಿರಾಯ್ ಅಸೆಟ್ ಲಾರ್ಜ್ ಕ್ಯಾಪ್ ಡೈರೆಕ್ಟ್ ಫಂಡ್ ನಾವು ಕಂಪೇರ್ ಮಾಡ್ತೀವಿ ಅಂತಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ 12.79%, ಶಾರ್ಪ್ ರೇಷಿಯೋ 1.16%. ಹಾಗೆ ಇಕ್ವಿಟಿ ಲಾರ್ಜ್ ಕ್ಯಾಪ್ ನೋಡ್ತಾ ಇರಬಹುದು ನೀವು, ಸ್ಟ್ಯಾಂಡರ್ಡ್ ಡಿವಿಯೇಷನ್ 14.53%, ಹಾಗೆ ಶಾರ್ಪ್ ರೇಷಿಯೋ ಇದರಲ್ಲಿ 1.08 ಆಗಿರುತ್ತೆ. ಸೊ ಇದರಲ್ಲಿ ಕ್ಲಿಯರ್ ಆಗಿ ನೀವು ಅಬ್ಸರ್ವ್ ಮಾಡಬಹುದು ಲಾರ್ಜ್ ಕ್ಯಾಪ್ ಕೆಟಗರಿ ಫಂಡ್ಸ್ ಗಳು ಏನಿದೆಯೋ ಆಲ್ಮೋಸ್ಟ್ ಹೈಯರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಹೊಂದಿದೆ. ಅಂದ್ರೆ ಜಾಸ್ತಿ ರಿಟರ್ನ್ ಕಂಪೇರ್ ಮಾಡ್ತಾ ಇದೆ ಹಿಸ್ಟಾರಿಕಲ್ ರಿಟರ್ನ್ ಗೆ ಕಂಪೇರ್ ಮಾಡಿ ನೋಡೋದಾದ್ರೆ. ಇನ್ನೊಂದು ಕಡೆಯಿಂದ ಶಾರ್ಪ್ ರೇಷಿಯೋ ಕಡಿಮೆ ಇದೆ ಅವರದು. ಸೊ ಈ ಒಂದು ವಿಚಾರವಾಗಿ ನೋಡ್ತೀವಿ ಅಂತಂದ್ರೆ BSE 100 ಇಂಡೆಕ್ಸ್ ಕಂಪೇರ್ ಮಾಡಿ ನೋಡ್ತೀವಿ ಅಂತ ಅಂದ್ರೆ ರಿವಾರ್ಡಿಂಗ್ ಇರುತ್ತೆ, ಮೋರ್ ರಿವಾರ್ಡ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಕಂಪೇರಿಂಗ್ ಟು ದ ಆಕ್ಟಿವ್ಲಿ ಮ್ಯಾನೇಜ್ಡ್ ಮ್ಯೂಚುವಲ್ ಫಂಡ್ಸ್ ಕೆಟಗರಿ. ಇನ್ನೊಂದು ಕಡೆಯಿಂದ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಗಳು ಅಂತ ಬರುತ್ತೆ. ಬೇಸಿಕಲಿ ಮಲ್ಟಿಪಲ್ ಕ್ಯಾಪಿಟಲೈಸೇಷನ್ ಇನ್ವೆಸ್ಟ್ ಮಾಡ್ತಕ್ಕಂಥ ಫಂಡ್ಸ್ ಗಳಾಗಿರುತ್ತೆ. ಇದರ ಪ್ರಕಾರ ನೋಡ್ತೀವಿ ಅಂತಂದ್ರೆ 16.64% ನಷ್ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೊಂದಿದೆ HDFC ಫ್ಲೆಕ್ಸಿ ಕ್ಯಾಪ್ ರೆಗ್ಯುಲರ್ ಫಂಡ್. ಸೊ ಇದರ ಶಾರ್ಪ್ ರೇಷಿಯೋ ಬಂದು 1.44%. ಸೊ ಇದರಲ್ಲಿ ಇಕ್ವಿಟಿ ಫ್ಲೆಕ್ಸಿ ಕ್ಯಾಪ್ ಅಂತ ಬರ್ತಕ್ಕಂತಹ ಫಂಡ್ ಏನಿದೆಯೋ 14.05% ನಷ್ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೊಂದಿದೆ. 1.17% ನಷ್ಟು ಶಾರ್ಪ್ ರೇಷಿಯೋನ ಹೊಂದಿರುತ್ತೆ. ಇದೇ S&P BSE 500 TRI ಇಂಡೆಕ್ಸ್ ಏನಿದೆಯೋ ಇದರಲ್ಲಿ 1.23 ಶಾರ್ಪ್ ರೇಷಿಯೋ ಇರುತ್ತೆ. ಹಾಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ 14.45% ಇರುತ್ತೆ. ಸೊ ಇದರಲ್ಲಿ ನೀವು ಗಮನಿಸ್ತಾ ಇರಬಹುದು ಬೇಸಿಕಲಿ ಆವರೇಜ್ ವಾಲಟಿಲಿಟಿ ಏನಿದೆಯೋ ಜಾಸ್ತಿ ಇದೆ ಇಲ್ಲಿ ಇರತಕ್ಕಂತಹ ಒಂದು ಫ್ಲೆಕ್ಸಿ ಕ್ಯಾಪ್ ಫಂಡ್. ಬಟ್ ಅಟ್ ದ ಸೇಮ್ ಟೈಮ್ ನೀವು ಶಾರ್ಪ್ ರೇಷಿಯೋ ನೋಡ್ತೀವಿ ಅಂತ ಅಂದ್ರೆ ಜಾಸ್ತಿ ಶಾರ್ಪ್ ರೇಷಿಯೋನ ಹೊಂದಿರುತ್ತೆ ಈ ಫಂಡ್ ಕಂಪೇರಿಂಗ್ ಟು ದೇರ್ ಇಂಡೆಕ್ಸ್. ಸೊ ಒಂದು ಸಮರಿಯಾಗಿ ನೋಡಬೇಕು ನಾವು ಇಲ್ಲಿವರೆಗೂ ಡಿಸ್ಕಷನ್ ಮಾಡಿರ್ತಕ್ಕಂಥದ್ದು ಅಂತಂದ್ರೆ ಒಂದು ಕಡೆಯಿಂದ ಆಕ್ಟಿವ್ಲಿ ಮ್ಯಾನೇಜ್ಡ್ ಫಂಡ್ಸ್ ಏನಿದೆಯೋ ಪರ್ಫಾರ್ಮೆನ್ಸ್ ವೈಸ್ ನೋಡ್ತೀವಿ ಅಂತಂದ್ರೆ ಇಂಡೆಕ್ಸ್ ಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಕೆಲವೊಂದಿಷ್ಟು ಫಂಡ್ಸ್ ಗಳು ಮಾತ್ರ ಔಟರ್ ಪರ್ಫಾರ್ಮ್ ಆಗಿದೆ. ಸೊ ಎಕ್ಸಾಕ್ಟ್ ಆಗಿ ಆ ರೀತಿಯ ಫಂಡ್ಸ್ ಗಳನ್ನ ವಿತ್ ರೆಸ್ಪೆಕ್ಟ್ ಟು ರಿಸ್ಕ್ ಅವ್ರು ಎಷ್ಟು ತಗೊಳ್ತಾ ಇದ್ದಾರೆ ಹಾಗೆ ರಿವಾರ್ಡ್ ಅನ್ನ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದನ್ನ ಶಾರ್ಪ್ ರೇಷಿಯೋ ಹಾಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೇಲೆ ನಾವು ಅಳೆದ್ಬಿಟ್ಟು ಮೆಜರ್ ಮಾಡ್ಬಿಟ್ಟು ಇನ್ವೆಸ್ಟ್ ಮಾಡ್ತಕ್ಕಂಥ ಸೂಕ್ತವಾಗಿರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಡಿವಿ ಒಂದ್ ಕಡೆಯಿಂದ. ಇನ್ನೊಂದು ಕಡೆಯಿಂದ ಪ್ಯಾಸಿವ್ಲಿ ಫಂಡ್ಸ್ ಗಳು ಏನಿದೆಯೋ ಅದು ಜಸ್ಟ್ ಬೈ ಅಂಡ್ ಹೋಲ್ಡ್ ಸ್ಟ್ರಾಟಜಿನ ಅವರು ಫಾಲೋ ಮಾಡ್ತಾರೆ. ಒಂದ್ ಕಡೆಯಿಂದ ಡೈರೆಕ್ಟ್ ಆಗಿ ಏನು ಇಂಡೆಕ್ಸ್ ಅಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ. ಅಲ್ಲಿ ಆಗ್ತಕ್ಕಂತಹ ಒಂದು ಬದಲಾವಣೆಗಳೇನಿದೆಯೋ ಮಾರ್ಕೆಟ್ ರಿಸ್ಕ್ ಹಾಗೆ ಮಾರ್ಕೆಟ್ ರಿವಾರ್ಡ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿವರೆಗೂ ಡಿಸ್ಕಷನ್ ಮಾಡಿರ್ತಕ್ಕಂತಹ ಡಿಫರೆಂಟ್ ಪಾಯಿಂಟ್ಸ್ ಗಳೇನಿದೆಯೋ ಅದನ್ನ ನಾವಿಲ್ಲಿ ಲಿಸ್ಟ್ ಮಾಡಿರ್ತೀವಿ, ನೋಡಬಹುದು. ಒಂದ್ಸತಿ ಪಾಸ್ ಮಾಡಿ ನೀವು. ಇನ್ವೆಸ್ಟಿಂಗ್ ರಿಲೇಟೆಡ್ ಒಂದು ಕೋಟ್ ಅನ್ನ ನಾನು ಓದಿದ್ದೆ, ಇನ್ವೆಸ್ಟಿಂಗ್ ಇಸ್ ಆಲ್ ಅಬೌಟ್ ಕಾಮನ್ ಸೆನ್ಸ್ ಅಂತ ಹೇಳ್ಕೊಂಡು. ಸೊ ನಮ್ಮ ಕಾಮನ್ ಸೆನ್ಸ್ ಅನ್ನ ಉಪಯೋಗಿಸೋದ್ರ ಮೂಲಕ ಕೂಡ ಒಳ್ಳೆ ರಿಟರ್ನ್ ಅನ್ನು ಜನರೇಟ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ ಗಳನ್ನ ಮಲ್ಟಿಪಲ್ ಇನ್ಸ್ಟ್ರೂಮೆಂಟ್ಸ್ ಗಳು ತಂದು ಕೊಡುತ್ತೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಂಡು ಐ ಹೋಪ್ ನಾನು ಇವರು ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ. ಇದರಲ್ಲಿ ಏನಾದ್ರು ಡೌಟ್ಸ್ ಗಳಿದ್ರೆ ಅಥವಾ ಕ್ವಶನ್ಸ್ ಗಳಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋದಲ್ಲಿ ಅದನ್ನ ಕ್ಲಾರಿಫೈ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಹಾಗೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಬೇಕು ಅಂತಂದ್ರೆ. ಹಾಗೆ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯಾದಂತಹ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ಅದು ಮ್ಯೂಚುವಲ್ ಫಂಡ್ಸ್ ಇರಬಹುದು, ಸ್ಟಾಕ್ಸ್ ಇರಬಹುದು, ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಎನಿ ಇನ್ವೆಸ್ಟ್ಮೆಂಟ್ಸ್ ಇನ್ ಸ್ಟಾಕ್ ಮಾರ್ಕೆಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.